ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಮಾರ್ಚ್ 8 ಈ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ ಎಂಬುದಾಗಿ ಆಚರಿಸಲ್ಪಡುತ್ತದೆ. ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಈ ಲೋಕದಲ್ಲಿ ಮಹಿಳೆಯರು ಈ ಸಮಾಜದಲ್ಲಿ ವಿಶೇಷವಾಗಿ ಅನೇಕ ಸ್ಥಾನಗಳನ್ನು ಅಲಂಕರಿಸಿರ್ತಾರೆ. ಆ ಎಲ್ಲ ಸ್ಥಾನಗಳನ್ನು ಅಥವಾ ಪಾತ್ರಗಳನ್ನು ಅವರು ಅನೇಕ ವೇಳೆಗಳಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸುವವರಾಗಿದ್ದಾರೆ. ನಾವು ನೋಡುವ ಹಾಗೆ ಸತ್ಯವೇದದಲ್ಲೂ ಕೂಡ ಆದಾಮನು ಒಬ್ಬಂಟಿಗನಾಗಿರುವುದು ಸರಿಯಿಲ್ಲ ಎಂಬುದಾಗಿ ದೇವರು ಅವನಿಗೆ ಸರಿ ಬೀಳುವ ಸಹಕಾರಿಯಾದ ಹವ್ವಳನ್ನು ಕೊಟ್ಟನೆ ಎಂಬುದಾಗಿ ನೋಡಬಹುದು. ನಮಗೆ ಗೊತ್ತಿರುವ ಹಾಗೆ ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರು ಇದ್ದಾರೆ ಮತ್ತು ಅನೇಕ ಸ್ತ್ರೀಯರನ್ನು ಕೂಡ ಯೇಸು ಕ್ರಿಸ್ತನು ತನ್ನ ಸೇವೆಯಲ್ಲಿ ತನ್ನ ಕೆಲಸಕ್ಕಾಗಿ ಆತನು ಉಪಯೋಗಿಸಿರುವುದನ್ನು ನೋಡಬಹುದು. ಈ ವರ್ಷದಲ್ಲಿ ನಾವು ನೋಡುವುದಾದರೆ ನಾವು ನೋಡುವ ಹಾಗೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಯಾಯೇಲಳು ಎಂಬ ಒಬ್ಬ ಸ್ತ್ರೀ, ಅವಳು ಇಸ್ರೇಲರಿಗೆ ವಿರೋಧಿಯಾದ ಒಬ್ಬ ಅರಸನ ಸೇನಾಪತಿಯಾದ ಸಿಸೇರನನ್ನು ಅವಳು ಆ ಸಮಯದಲ್ಲಿ ತನಗೆ ತಿಳಿದ ಜ್ಞಾನದ ಮುಖಾಂತರ ಅವನನ್ನು ಹೇಗೆ ನಾಶ ಮಾಡಿದಳು. ಮಾತ್ರವಲ್ಲದೆ ಅದು ಮುಂಚೆಯೇ ಪ್ರವಾದನೆ ನುಡಿಯಲ್ಪಡುತ್ತದೆ ದೆಬೋರಳಿಂದ, ಈ ಯುದ್ಧದಲ್ಲಿ ಆ ಮಾನವು ಒಬ್ಬ ಸ್ತ್ರೀಗೆ ಸಲ್ಲುತ್ತದೆ ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ನಾವು ಇಡೀ ಜ್ಞಾನೋಕ್ತಿ ಪುಸ್ತಕವನ್ನು ಓದಿ ನೋಡುವಾಗ ಆ ಜ್ಞಾನವನ್ನು ಸ್ತ್ರೀ ಲಿಂಗಕ್ಕೆ ಅಲ್ಲಿ ನೋಡುವಾಗ ಆಕೆಯನ್ನು ಸಂಪಾದಿಸುವ ಆಕೆ ಎಂಬುದಾಗಿರುವುದನ್ನು ನಾವು ನೋಡಬಹುದು. ಸ್ತ್ರೀ ಜ್ಞಾನಕ್ಕೆ ಹೋಲಿಕೆಯಾಗಿದ್ದಾಳೆ. ಅದೇ ತಾನೇ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಅದರ ಬೆಲೆಯು ಅವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಎಂಬುದಾಗಿ ನೋಡಬಹುದು. ಪ್ರಿಯರಾದ ದೇವ ಮಕ್ಕಳೇ, ದೇವರ ದೃಷ್ಟಿಯಲ್ಲಿ ಸ್ತ್ರೀಯರು ವಿಶೇಷವಾದವರು, ಅವರು ಯಾವುದಕ್ಕೂ ಸಮವಲ್ಲ, ಅಮೂಲ್ಯರಾದವರು ಎಂಬುದಾಗಿ. ಹೌದು ಪ್ರಿಯರಾದವರೇ, ಆ ಸ್ತ್ರೀಗೆ ಸಲ್ಲಬೇಕಾದ ಮಾನವನ್ನು ಗೌರವವನ್ನು ನಾವು ಸಲ್ಲಿಸೋಣ. ಸ್ತ್ರೀಯರಾದ ನಾವು ಕೂಡ ದೇವರಿಂದ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಆತನಿಗೆ ಮೆಚ್ಚುಗೆಯಾಗಿ ನಡೆಯೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.